ಇದೆಲ್ಲವನ್ನು ಕಂಡ ಗುಹನ ಅನುಚರರು ಅವನಿಗೆ ವಾರ್ತೆಯನ್ನು ಸೂಚಿಸಿದೊಡನೆಯೇ ಅವನು ಅತ್ಯಂತ ವೇಗವಾಗಿ ಬಂದು ಯಾರು ನೀವೆಂಬುದಾಗಿ ವಿಚಾರಿಸಿದನು. ಅಯೋಧ್ಯ ಪಟ್ಟಣದ ನಾಗರಿಕರೊಂದಿಗೆ ದಾಶರಥಿಯಾದ ಶ್ರೀರಾಮನೇ ಸೀತಾ ಸಮೇತನಾಗಿ ಬಂದಿರುವನೆಂಬುದನ್ನು ಸೂಕ್ಷ್ಮವಾಗಿ ಸಾರಥಿಯೇ ಸೂಚಿಸಿದಾಗ ಗುಹನು ತನ್ನನ್ನೇ ತಾನು ಮರೆತು ಪರಮಾನಂದಭರಿತನಾಗಿ ಕುಣಿಯತೊಡಗಿದನು. ಶ್ರೀರಾಮನು ಗುಹನ ಕುರಿತಾಗಿ ಮೊದಲೇ ಸುಮಂತ್ರನಿಂದ ತಿಳಿದುಕೊಂಡಿದ್ದುದರಿಂದ ಇವನೇ ಅವನೆಂದು ಕೂಡಲೇ ನಿರ್ಧರಿಸಿಕೊಂಡು ಕ್ಷಣಕಾಲ ಹಾಗೆಯೇ ನಿಂತು ಆಮೇಲೆ ಅವನ ಭುಜವನ್ನು ತಟ್ಟಿ ಆ ವಿಪರೀತ ವರ್ತನೆಯನ್ನು ಹದಗೊಳಿಸಿದನು. ಒಂದಿಷ್ಟು ಸಾವರಿಸಿಕೊಂಡ ಗುಹನು ಕ್ರಮದಂತೆ ರಾಜಕುಟುಂಬಕ್ಕೂ ಪರಿವಾರಕ್ಕೂ ಕೈಮುಗಿದು ಸ್ವಾಗತವನ್ನು ಕೋರಿದನು. ಹಾಗೆಯೇ ಶ್ರೀರಾಮನ ಅಪೇಕ್ಷೆಯಂತೆ ಗುಹನು ಮಾರ್ಗದರ್ಶಕನಾಗಲು ಎಲ್ಲರೂ ಗಂಗಾ ನದಿಗೆ ನಡೆದರು. ಸೀತಾ ಲಕ್ಷ್ಮಣ ಸಹಿತನಾದ ಶ್ರೀರಾಮನು ತನ್ನ ಪೂರ್ವಜರ ಪುಣ್ಯವೇ ಹರಿದು ಬರುವಂತಿದ್ದ ಭಾಗೀರಥಿಯ ಪವಿತ್ರ ಜಲದಲ್ಲಿಳಿದು ಕೈಕಾಲು ಮುಖಗಳನ್ನು ತೊಳೆದು ಅಲ್ಲೇ ಆ ಪುಣ್ಯ ಪುಳಿನರಾಶಿಯ ಮೇಲೆ ಕುಳಿತುಕೊಂಡನು. ಪಟ್ಟಣಿಗರು ಕೂಡ ಅದೇ ರೀತಿ ಮಳಲ ದಿನ್ನೆಯಲ್ಲೇ ವಿಶ್ರಮಿಸಿಕೊಂಡರು. ಹತ್ತತ್ತು ವ್ಯಾಕುಲ ಚಿತ್ತದಿಂದ ಬಹುದೂರ ಪ್ರಯಾಣ ಮಾಡಿ ಬೇಸತ್ತ ನಾಗರಿಕರು ತಂಪಾದ ಗಂಗಾ ತೀರ್ಥಸ್ಪರ್ಶದಿಂದ ಶೈತ್ಯೋಪಚಾರಗೊಂಡಂತಾಗಿ ದುಃಖದ ಉದ್ವೇಗವು ಒಂದಿಷ್ಟು ಕಡಿಮೆಯಾದರೂ ದೈಹಿಕವಾದ ಬಳಲಿಕೆಯೇ ಪ್ರಬಲ ಆದುದರಿಂದ ಆ ಪವಿತ್ರ ಸೈಕತ ವೇಳೆಯಲ್ಲಿ ಅಲ್ಲಲ್ಲಿ ಇದ್ದಲ್ಲೇ ಬಿದ್ದುಕೊಂಡರು. ಗುಹನು ತನ್ನವರಿಂದ ಆಗ ತಾನೇ ತರಿಸಿದ್ದ ಸ್ವರ್ಣ ನೇರಿಳೆಯ ಹಣ್ಣನ್ನು ಯಥೇಚ್ಛವಾಗಿ ತಿನ್ನುವಂತೆ ಎಲ್ಲರಿಗೂ ಇತ್ತು ಸತ್ಕರಿಸಿದನು. ಶ್ರೀರಾಮನು ಅಂದು ವ್ರತಗ್ರಹಣ ಮಾಡಿದ್ದುದರಿಂದ ಸಮರ್ಪಿತ ಫಲಗಳನ್ನು ಕೈಯಿಂದೊಮ್ಮೆ ಮುಟ್ಟಿ ಮರಳಿ ಗುಹನಿಗೆ ಸಲ್ಲಿಸಿಬಿಟ್ಟನು. ಗುಹನಿಗೆ ಒಂದೂ ಅರ್ಥವಾಗದೆ ಶ್ರೀರಾಮನ ಮುಖವನ್ನೇ ನೋಡಿದನು. ಮತ್ತೆ ಸ್ವಯಂ ಶ್ರೀರಾಮನೇ ಎಲ್ಲ ವಿಚಾರವನ್ನು ಆದ್ಯಂತವಾಗಿ ಗುಹನಲ್ಲಿ ತಿಳಿಸಿದನು. ಕೇಳಿದ ಗುಹನು ಅದನ್ನು ಕೇಳುತ್ತಾ ಮರವನ್ನೇರಿ ಕೆಳಕ್ಕೆ ಬಿದ್ದವನಂತಾಗಿದ್ದನು. ಅಂತೆಯೇ ಬಹು ಹೊತ್ತು ಹತ್ತೂ ಬಿಟ್ಟನು. ಶ್ರೀರಾಮನೇ ಅವನನ್ನು ಬಹುವಾಗಿ ಸಂತೈಸಿದ ಮೇಲೆ ಸಮಾಧಾನ ಹೊಂದಿದ ಗುಹನು ನಿಟ್ಟುಸಿರೊಂದನ್ನು ಬಿಟ್ಟು ಮೇಲೆ ನೋಡಿ ಕೈಮುಗಿದನು. ಗುಹನು ಮತ್ತೆ ತನ್ನ ಮನೆಯಲ್ಲಿಯೇ ಉಳಿದುಕೊಳ್ಳಬೇಕೆಂದು ಭಿನ್ನಯಿಸಿಕೊಂಡಾಗ ಅದು ಸತ್ಯಕ್ಕೆ ಮೀರಿದುದೆಂದು ಶ್ರೀರಾಮನು ಅವನನ್ನು ಸಮಾಧಾನಪಡಿಸಿದನು. ಲಕ್ಷ್ಮಣನು ಎಲೆಯ ದೊನ್ನೆಯೊಂದರಲ್ಲಿ ಗಂಗೋದಕವನ್ನು ತಂದು ಶ್ರೀರಾಮನಿಗೆ ಒಪ್ಪಿಸಿದನು. ಅದನ್ನೇ ಸೀತಾರಾಮರು ಸ್ವಲ್ಪ ಸ್ವಲ್ಪ ಕುಡಿದು ತ್ರಷೆಯನ್ನು ಹಿಂಗಿಸಿಕೊಂಡರು. ಕೆಲವು ಹೊತ್ತಿನವರೆಗೆ ಗುಹನ ಕೂಡ ಶ್ರೀರಾಮನು ಮಾತಾಡುತ್ತಿದ್ದನು. ಆಮೇಲೆ ಅಲ್ಲೇ ಬೆಳೆದು ನಿಂತ ಇಂಗುದಿ ಮರದ ಬೇರಿಗೆ ಕೈಯನ್ನಾನಿಸಿ ತಲೆ ಇಟ್ಟು ಮಲಗಿಕೊಂಡನು. ಸೀತೆಯು ಅವನ ಕಾಲಬುಡದಲ್ಲಿ ಮಲಗಿಕೊಂಡಳು. ಲಕ್ಷ್ಮಣನು ಬಿಲ್ಲು ಬಾಣಗಳನ್ನು ಧರಿಸಿ ರಕ್ಷಣೆಗೆನ್ನುವಂತೆ ಅತ್ತಿತ್ತ ತಿರುಗಾಡತೊಡಗಿದನು. ಪಟ್ಟಣಿಗರೆಲ್ಲ ಇದ್ದಲ್ಲೇ ಬಿದ್ದು ನಿದ್ರಿಸಿದರು. ಅದೆಲ್ಲವನ್ನು ನೋಡಿದ ಗುಹನು, ಆಹಾ, ಮನುವಂಶದ ಮಹಾರಾಜನ ಮಗನು ಮರದ ಬೇರಿಗೆ ತನ್ನ ಕೈಯನ್ನಾನಿಸಿ ತಲೆಯಿಟ್ಟು ಬರಿಯ ನೆಲದ ಮೇಲೆ ಪವಡಿಸುವಂತಾಯಿತೆ ಎಂದು ಬಹುವಾಗಿ ದುಃಖಿಸುತ್ತಾ ತನ್ನ ಸಂಗಡಿಗರ ಜತೆಯಲ್ಲಿ ತಾನು ಅಲ್ಲೇ ಬಿದ್ದುಕೊಂಡನು. ಎಷ್ಟೋ ಹೊತ್ತಿನ ಮೇಲೆ ಅವನಿಗೂ ನಿದ್ರೆ ಬಂತು. ಸ್ವಲ್ಪ ಹೊತ್ತು ಎಲ್ಲರೂ ಗಾಢ ನಿದ್ರೆಯಲ್ಲಿಯೇ ತಲ್ಲೀನರಾಗಿದ್ದರು. ಎಲ್ಲಿಯೋ ಹುಟ್ಟಿ ಇನ್ನೆಲ್ಲಿಯೋ ಸೇರಬೇಕಾಗಿದ್ದ ಗಂಗಾವಾಹಿನಿಯು ಕುಲುಕುಲು ನಿನಾದದಿಂದ ಮೆಲ್ಲನೆ ಹರಿದು ಸಾಗುತ್ತಿದ್ದಿತು. ಮಲಗಿ ನಿದ್ರಿಸುತ್ತಿದ್ದವರ ದೀರ್ಘ ನಿಶ್ವಾಸಗಳು ಆ ದಿವ್ಯ ತರಂಗಿಣಿಯ ಮಂಜುಳಸ್ತನದ ಅಮೃತಗಾನಕ್ಕೆ ಮರ್ತ್ಯದ ತಾನವಾಗಿ ಹೊಂದಿಕೊಂಡವು. ನದಿಯ ದಂಡೆಗೆ ಅಪ್ಪಳಿಸುತ್ತಿದ್ದ ಅದರ ಕಿರುದೆರೆಗಳ ಸಪ್ಪಳವು ತಕ್ಕ ತಾಳವಾಗಿ ಕೂಡಿಕೊಂಡಿತ್ತು. ತಂಪಾದ ಗಾಳಿಯು ಬಹುದೂರದಿಂದ ಮಂದಗತಿಯಿಂದಲೇ ಬಂದು ನಾನಾ ವನಕುಸುಮಗಳ ಪರಿಮಳವನ್ನು ಬೀರುತ್ತಿತ್ತು. ಶಾಂತವೂ ಮಧುರವೂ ಆಗಿದ್ದ ಗಂಗಾ ತೀರದ ಪ್ರಕೃತಿಯು ಎಚ್ಚರದಲ್ಲೇ ಇದ್ದ ಲಕ್ಷ್ಮಣನಿಗೆ ಹೊಸತೊಂದು ಸಂಪತ್ತನ್ನೇ ಹೊಂದಿಸಿಕೊಡುವಂತೆ ಕಾಣುತ್ತಿತ್ತು. ಅರಮನೆಯ ಗೊಂದಲಮಯ ವಾತಾವರಣವೆಲ್ಲಿ? ಗಂಗಾ ತಟದ ನಿಸರ್ಗ ಸಹಜವಾದ ಪ್ರಶಾಂತತೆಯಲ್ಲಿ? ಪಟ್ಟಣದಲ್ಲಿರುವ ತಮ್ಮ ತಮ್ಮ ಮನೆಗಳಲ್ಲಿ ಹಸಿವೆಗೆಂದು ವಿಧ ವಿಧವಾದ ಆಹಾರಗಳನ್ನು ಯಥೇಚ್ಛವಾಗಿ ಮೆದ್ದರೂ ನಾಲಿಗೆಯ ಚಾಪಲ್ಯವನ್ನು ತೀರಿಸಿಕೊಳ್ಳಲಾರದ ನಗರ ನಿವಾಸಿಗಳು ಇಲ್ಲಿ ಬರೇ ಹಣ್ಣು ನೀರುಗಳಿಂದ ತೃಪ್ತಿಗೊಂಡು ಮಲಗಿದ್ದರು. ಸುಖತಲ್ಪದಲ್ಲಿ ಮಲಗಿಯೂ ಒಮ್ಮೊಮ್ಮೆ ನಿದ್ರೆ ಬಾರದಿದ್ದ ಇವರು ಮರಳ ರಾಶಿಯ ಮೇಲೆಯೇ ಬಿದ್ದು ನಿದ್ರಿಸುತ್ತಿದ್ದರು. ಈ ಹಸಿವೆ ನಿದ್ರೆಗಳನ್ನು ಯಾವುದಿದೆಯೋ ಅದರಿಂದಲೇ ಪೂರೈಸಿಕೊಳ್ಳಲು ಸಾಧ್ಯವಿದೆ ಎಂಬೊಂದು ಹೊಸಭಾವವು ಲಕ್ಷ್ಮಣನ ಹೃದಯವನ್ನು ಹೊಕ್ಕಿತು. ಮನುಷ್ಯ ಜೀವನದಲ್ಲಿ ಆಹಾರ ನಿದ್ರಾದಿಗಳು ಇಷ್ಟೇ ಎಂದು ಲಕ್ಷ್ಮಣನು ಮನಗಂಡುಕೊಂಡನು. ಇದ್ದಾಗ ಎಷ್ಟಿದ್ದರೂ ಸಾಕೆನ್ನಿಸುವುದಿಲ್ಲ, ಇಲ್ಲದಾಗ ಸಿಕ್ಕಿದ್ದೇ ಸಾಕಾಗಿ ಬರುತ್ತದೆ.
ಪ್ರತಿ ಸನ್ನಿವೇಶದಿಂದಲೂ, ಘಟನೆಯಿಂದಲೂ, ವಸ್ತು ವಿಶೇಷದಿಂದಲೂ, ವ್ಯಕ್ತಿಯಿಂದಲೂ ಕಿಂ ಪದಾರ್ಥವೆಂದು ದೂರೀಕರಿಸಲ್ಪಡುವವುಗಳಿಂದ ಕೂಡ ಮಾನವರು ಪಾಠ ಕಲಿತುಕೊಳ್ಳುವುದಕ್ಕಿದೆ ಎಂದು ಅರಿತ ಸುಮಿತ್ರಾಪುತ್ರನು ಇಂದಿನಿಂದ ತಾನು ಧನ್ಯನಾದನೆಂದು ಭಾವಿಸಿದನು. ಸಾಕೇತದ ಸಕಲ ಜನ ನಿವಹದ ಪೂರ್ಣಾನುರಾಗವೆಲ್ಲವೂ ಒಬ್ಬ ಶ್ರೀರಾಮನಲ್ಲಿ ಕೇಂದ್ರೀಕೃತವಾಗಿದೆ. ಅದು ಸೀತೆಯ ರೂಪದಿಂದ ಅನುಸರಿಸುತ್ತಿದೆ. ಶ್ರೀರಾಮನು ಆ ತಕ್ಕುದಾದ ಹೃದಯ ಪಾಶದಿಂದ ಅವರೆಲ್ಲರನ್ನೂ ಕಾಣುತ್ತಾನೆ. ಅಂತೆಯೇ ಸೀತೆಯನ್ನು ತನ್ನೊಂದಿಗೆ ಕರೆದು ತಂದಿದ್ದಾನೆ. ಈ ಅನ್ಯೋನ್ಯ ಸಂಬಂಧವನ್ನು ರಕ್ಷಿಸುವುದೇ ಸೌಮಿತ್ರನಾದ ತನ್ನ ಕರ್ತವ್ಯವೆಂದು ತಿಳಿದುಕೊಂಡು ಲಕ್ಷ್ಮಣನು ಸೀತಾರಾಮರ ಸೇವೆಯ ತಾತ್ವಿಕ ರೂಪದ ಮುಮ್ಮಾರ್ಗವನ್ನು ಮರ್ತ್ಯಲೋಕದ ಉದ್ಧಾರ ಕಾರ್ಯಕ್ಕಾಗಿ ಹರಿದು ಬಂದ ದೇವನದಿಯ ದಿವ್ಯ ಸನ್ನಿಧಿಯಲ್ಲಿ ನಿರ್ಧರಿಸಿಕೊಂಡನು. ಹಾಗೆಯೇ ತಂದೆ ತಾಯಿಯರನ್ನು, ಉಳಿದ ಅಣ್ಣ ತಮ್ಮಂದಿರನ್ನು, ಕೈ ಹಿಡಿದ ಪತ್ನಿಯನ್ನು, ಹುಟ್ಟಿ ಬೆಳೆದ ಅರಮನೆಯನ್ನು, ಅಯೋಧ್ಯೆಯನ್ನು ಒಂದೊಂದಾಗಿ ಮರೆತು ಆ ಪವಿತ್ರ ಸೇವೆಯ ದೀಕ್ಷೆಯನ್ನು ಅಂಗೀಕರಿಸಿದನು. ಅಲ್ಲದೆ ಎಲ್ಲವನ್ನೂ ಒಬ್ಬ ಶ್ರೀರಾಮನಲ್ಲಿಯೇ ನೆಲೆಯಾಗಿ ನಿಲ್ಲಿಸಿ ಅದೇ ಮುಹೂರ್ತದಿಂದ ವ್ರತಗ್ರಹಣ ಮಾಡಿ ತನ್ನ ಸುಪವಿತ್ರ ಸಾಧನೆಯ ಶಕ್ತಿ ಪ್ರಚೋದನೆಗಾಗಿ ಶ್ರೀರಾಮನ ದಿವ್ಯ ಸಾನ್ನಿಧ್ಯವನ್ನೇ ಸ್ಮರಿಸಿ ಧ್ಯಾನಸ್ಥನಾದನು. ವಿ ಎನ್ ಭಾಗವತ ಬರಬಳ್ಳಿ.